ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೃಷಭ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ಸಹಜವಾಗಿ ತುಂಬಾ ಸಹನಶೀಲರು. ಅವರು ಒಮ್ಮೆ ಯಾರನ್ನು ಪ್ರೀತಿಸಿದ್ರೆ ಆ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವವರು. ಹಣ, ಮನೆ, ಕುಟುಂಬ, ಸಂಬಂಧ ಎಲ್ಲವನ್ನೂ ಸಮತೋಲನದಲ್ಲಿ ಇಟ್ಟುಕೊಂಡು ಸಾಗಲು ಪ್ರಯತ್ನಿಸುವವರು. ಆದರೆ ಅಚ್ಚರಿಯ ವಿಷಯ ಏನೆಂದ್ರೆ, ಇದೇ ವೃಷಭ ರಾಶಿಯ ಮಹಿಳೆಯರಿಗೆ ವೈವಾಹಿಕ ಜೀವನದಲ್ಲಿ ಗಂಡನಿಂದ ಬೇಕಾದಷ್ಟು ಸುಖ, ಪ್ರೀತಿ ಮತ್ತು ಮಾನಸಿಕ ಬೆಂಬಲ ಸಿಗದೆ ಹೋಗುವ ಸಂದರ್ಭಗಳು ಹೆಚ್ಚು ಕಾಣಿಸುತ್ತೆ. ವೃಷಭ ರಾಶಿಯ ಮಹಿಳೆಯರು ಗದ್ದಲ ಮಾಡುವವರಲ್ಲ, ತಮ್ಮ ನೋವನ್ನು ಜೋರಾಗಿ ಹೇಳ್ಕೊಳ್ಳುವವರಲ್ಲ. ಗಂಡ ಏನಾದ್ರೂ ಮಾತಿನಲ್ಲಿ ನೋವು ಮಾಡಿದ್ರು ಅದನ್ನ ಹೃದಯದೊಳಗೆ ಇಟ್ಕೊಂಡು ನಗುವಿನ ಮುಖವಾಡ ಹಾಕಿಕೊಂಡು ಬದುಕುವವರು ಇವರು. ಗಂಡನ ನಿರ್ಲಕ್ಷ್ಯ, ಸಮಯ ಕೊಡದ ಗುಣ, ಮಾತಿನಲ್ಲಿ ತಣ್ಣನೆಯ ವರ್ತನೆ ಇವುಗಳು ವೃಷಭ ರಾಶಿಯ ಮಹಿಳೆಯ ಮನಸ್ಸನ್ನ ನಿಧಾನವಾಗಿ ಒಡೆಯುತ್ತೆ. ಆದರೆ ಅವರು ಅದನ್ನ ಹೊರಗೆ ತೋರಿಸಿಕೊಳ್ಳೋದಿಲ್ಲ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಗೆ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಗ್ರಹ ಅಂದ್ರೇನೆ ಪ್ರೀತಿ, ದಾಂಪತ್ಯ, ಸೌಖ್ಯ, ಸೌಂದರ್ಯ ಮತ್ತು ಭೋಗಗಳ ಸಂಕೇತ. ಆದರೆ ಶುಕ್ರ ಗ್ರಹ ಪೀಡಿತವಾಗಿದ್ರೆ ಅಥವಾ ಶನಿ, ರಾಹು ಅಥವಾ ಮಂಗಳನ ಪ್ರಭಾವ ಹೆಚ್ಚಾದ್ರೆ ವೃಷಭ ರಾಶಿಯ ಮಹಿಳೆಯರಿಗೆ ದಾಂಪತ್ಯ ಜೀವನದಲ್ಲಿ ತೊಂದರೆಗಳು ಎದುರಾಗುತ್ತೆ. ಗಂಡನಿಂದ ಪ್ರೀತಿ ಕಡಿಮೆ, ಗೌರವ ಇಲ್ಲ, ಮಾತಿನ ಮೌಲ್ಯ ಇಲ್ಲ ಎಂಬ ಭಾವನೆ ಬರುತ್ತೆ. ಬಹಳಷ್ಟು ವೃಷಭ ರಾಶಿಯ ಮಹಿಳೆಯರು ಈ ಪ್ರಶ್ನೆಯನ್ನ ಪ್ರತಿದಿನ ತಮ್ಮೊಳಗೆ ಕೇಳ್ಕೊಳ್ತಾ ಇರ್ತಾರೆ. ನಾನು ಇಷ್ಟೆಲ್ಲ ಸಹಿಸ್ತಾ ಇದ್ರು ಕೂಡ ಯಾಕೆ ನನ್ನ ಜೀವನದಲ್ಲಿ ಸಂತೋಷ ಇಲ್ಲ? ಯಾಕೆ ಗಂಡ ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಿಲ್ಲ? ಯಾಕೆ ನಾನು ಒಂಟಿಯಾಗಿರುವಂತೆ ಅನುಭವಿಸ್ತಾ ಇದ್ದೇನೆ ಅಂತ. ಕೆಲವರಿಗೆ ಗಂಡ ಇದ್ರೂ ಅವನು ಮನಸ್ಸಿನಲ್ಲಿ ದೂರವಾಗಿರುವಂತೆ ಅನಿಸುತ್ತೆ. ಮಾತು ಕಡಿಮೆ, ಪ್ರೀತಿ ತೋರಿಸೋದೇ ಇಲ್ಲ, ಸ್ಪರ್ಶದಲ್ಲೂ ಉಷ್ಣತೆ ಇಲ್ಲ. ಈ ಮೌನವೇ ವೃಷಭ ರಾಶಿಯ ಮಹಿಳೆಗೆ ಅತಿ ದೊಡ್ಡ ಶಿಕ್ಷೆಯಾಗಿ ಪರಿಣಮಿಸುತ್ತೆ. ವೃಷಭ ರಾಶಿಯ ಮಹಿಳೆಯರು ಕುಟುಂಬವನ್ನ ಉಳಿಸಿಕೊಳ್ಳೋದಕ್ಕೆ ಬಹಳ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಮಕ್ಕಳಿಗಾಗಿ, ಸಮಾಜದ ಮಾತಿಗಾಗಿ, ಮನೆಯ ಗೌರವಕ್ಕಾಗಿ ತಮ್ಮ ನೋವನ್ನ ನುಂಗಿಕೊಂಡು ಬದುಕ್ತಾ ಇರ್ತಾರೆ. ಆದ್ರೆ ಈ ಒಳಗಿನ ನೋವು ಒಮ್ಮೆ ಒಮ್ಮೆ ಅವರ ಆರೋಗ್ಯದ ಮೇಲೆ ಪರಿಣಾಮವನ್ನು ಕೂಡ ಬೀರುತ್ತೆ. ತಲೆನೋವು, ನಿದ್ದಾಹೀನತೆ, ಅತಿಯಾದ ಚಿಂತನೆ, ಕಣ್ಣೀರನ್ನು ಒಬ್ಬರೇ ಸುರಿಸುವ ಕ್ಷಣಗಳು ಹೆಚ್ಚಾಗುತ್ತೆ. ಆದರೆ ಹೊರಗೆ ಅವರು ಎಲ್ಲವೂ ಸರಿ ಇದೆ ಅಂತ ನಟಿಸ್ತಾರೆ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದ್ರೆ ವೃಷಭ ರಾಶಿಯ ಮಹಿಳೆಯರಿಗೆ ದಾಂಪತ್ಯ ಸುಖ ಕಡಿಮೆಯಾಗಲು ಪ್ರಮುಖ ಕಾರಣ ಶುಕ್ರ ಗ್ರಹದ ದುರ್ಬಲತೆ. ಶುಕ್ರ ದುರ್ಬಲವಾಗಿದ್ದಾಗ ಗಂಡನಲ್ಲಿ ರುಕ್ಷತೆ, ನಿರ್ಲಕ್ಷ್ಯ ಅಥವಾ ಭಾವನಾತ್ಮಕ ದೂರ ಬರುತ್ತೆ. ಶನಿ ಪ್ರಭಾವ ಇದ್ರೆ ಗಂಡ ಕೆಲಸದ ಒತ್ತಡದಲ್ಲಿ ಮುಳುಗಿ ಹೆಂಡತಿಗೆ ಸಮಯ ಕೊಡದೆ ಹೋಗಬಹುದು. ರಾಹು ಪ್ರಭಾವ ಇದ್ರೆ ಗಂಡ ಮತ್ತು ಹೆಂಡತಿಯ ನಡುವೆ ಸಂಶಯ, ಅನುಮಾನ ಅಥವಾ ಮೌನದ ಗೋಡೆ ನಿರ್ಮಾಣವಾಗುತ್ತೆ. ಆದ್ರೆ ವೃಷಭ ರಾಶಿಯ ಮಹಿಳೆಯರು ಒಂದು ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಅವರ ಸಹನೆ ಶಾಪವಲ್ಲ, ಆಶೀರ್ವಾದ. ದೇವರು ಅವರಿಗೆ ಕೊಟ್ಟಿರುವ ಶಕ್ತಿ ಏನಂದ್ರೆ ಅವರು ನಿಧಾನವಾಗಿ ಆದ್ರೆ ಸ್ಥಿರವಾಗಿ ತಮ್ಮ ಜೀವನವನ್ನ ಸರಿಪಡಿಸಿಕೊಳ್ತಾರೆ. ಅವರ ಜೀವನದಲ್ಲಿ ಸುಖ ತಡವಾಗಿ ಬಂದ್ರೂ ಕೂಡ ಶಾಶ್ವತವಾಗಿ ಬರುತ್ತೆ. ವೃಷಭ ರಾಶಿಯ ಮಹಿಳೆಯರಿಗೆ ಒಂದು ಪ್ರಮುಖ ಪರಿಹಾರ ಇದೆ. ಪ್ರತಿ ಶುಕ್ರವಾರನೂ ತಾಯಿ ಲಕ್ಷ್ಮಿಯನ್ನ ಶುದ್ಧ ಮನಸ್ಸಿನಿಂದ ಪೂಜಿಸಬೇಕು. ಮನೆಯಲ್ಲೊಂದು ದೀಪವನ್ನ ತುಪ್ಪದಿಂದ ಹಚ್ಚಿ ಶುಕ್ರ ಮಂತ್ರವನ್ನ ಅಥವಾ ಶ್ರೀ ಸೂಕ್ತ ಪಠಣ ಮಾಡಿದ್ರೆ ಶುಕ್ರ ಗ್ರಹ ಬಲವಾಗುತ್ತೆ. ಶುಕ್ರ ಬಲವಾದಂತೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಮಾತು ಮತ್ತು ಗೌರವ ಮತ್ತೆ ಬರುತ್ತೆ. ಇನ್ನೊಂದು ಪ್ರಮುಖ ಪರಿಹಾರ ಏನು ಅಂತಂದ್ರೆ, ವೃಷಭ ರಾಶಿಯ ಮಹಿಳೆಯರು ಶುಕ್ರವಾರ ಬಿಳಿ ಹೂಗಳನ್ನ ದೇವರಿಗೆ ಅರ್ಪಣೆ ಮಾಡಬೇಕು ಮತ್ತು ಸಾಧ್ಯವಾದ್ರೆ ಬಿಳಿ ಸಿಹಿ ಪದಾರ್ಥಗಳನ್ನ ಹೆಣ್ಣು ಮಕ್ಕಳಿಗೆ ಅಥವಾ ಮಹಿಳೆಗೆ ದಾನ ಮಾಡಬೇಕು. ಇದರಿಂದ ಶುಕ್ರ ದೋಷ ನಿಧಾನವಾಗಿ ಶಾಂತವಾಗುತ್ತೆ. ಜೊತೆಗೆ ಸೋಮವಾರ ಶಿವನ ಆರಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಮತ್ತು ಗಂಡನ ಮನಸ್ಸಿನಲ್ಲಿ ಇರುವ ಕಠಿಣತೆ ಕರಗುತ್ತೆ. ವೃಷಭ ರಾಶಿಯ ಮಹಿಳೆಯರಿಗೆ ದೇವರು ಕೊಟ್ಟಿರುವ ವಿಶೇಷ ವರ ಏನಂದ್ರೆ, ಅವರು ಪ್ರೀತಿಯನ್ನ ತಾಳ್ಮೆಯಿಂದ ಬೆಳೆಸ್ತಾರೆ. ಒಮ್ಮೆ ಅವರ ಜೀವನದಲ್ಲಿ ಬದಲಾವಣೆ ಶುರುವಾದ್ರೆ ಅದನ್ನು ಯಾರೂ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ. ಗಂಡನಿಂದ ಸುಖ ಇಲ್ಲ ಎನ್ನುವ ಭಾವನೆ ಶಾಶ್ವತವಲ್ಲ. ಸಮಯ, ಗ್ರಹಗತಿ ಮತ್ತು ದೇವರ ಕೃಪೆ ಎಲ್ಲವೂ ಸೇರಿ ಅವರ ಜೀವನದಲ್ಲಿ ಮತ್ತೆ ಬೆಳಕು ತರುತ್ತೆ. ಈ ವಿಡಿಯೋವನ್ನು ನೋಡ್ತಿರುವ ಪ್ರತಿಯೊಬ್ಬ ವೃಷಭ ರಾಶಿಯ ಮಹಿಳೆಗೆ ಒಂದು ಮಾತು: ನೀವು ಒಂಟಿಯಲ್ಲ, ನಿಮ್ಮ ನೋವನ್ನು ದೇವರು ನೋಡ್ತಾ ಇದ್ದಾನೆ. ನೀವು ಸಹಿಸಿಕೊಂಡ ಪ್ರತಿಯೊಂದು ಕಣ್ಣೀರಿಗೆ ಉತ್ತರ ಖಂಡಿತ ಬರುತ್ತೆ. ನಿಮ್ಮ ಆತ್ಮಗೌರವವನ್ನ ಮರೆಯೋದಿಕ್ಕೆ ಹೋಗ್ಬೇಡಿ. ಸರಿಯಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಶಾಂತಿ,
ಪ್ರೀತಿ ಮತ್ತು ಗೌರವ ಮತ್ತೆ ಖಂಡಿತವಾಗಿ ಪ್ರವೇಶಿಸುತ್ತೆ. ಈ ಮಾತುಗಳು ನಿಮಗೆ ತಟ್ಟಿದರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮಂತಹ ಇನ್ನೊಬ್ಬ ವೃಷಭ ರಾಶಿಯ ಮಹಿಳೆಗೆ ಇದು ತಲುಪಲಿ. ಮತ್ತು ನಮ್ಮ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಶೀಘ್ರವೇ ಸಂತೋಷವನ್ನು ತರುವುದು ಖಂಡಿತ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ನಿಮಗೂ ಕೂಡ ನಿಮ್ಮ ಗಂಡನಿಂದ ಈ ಥರ ಅನುಭವ ಆಗಿದೆಯಾ? ಆಗಿದ್ರೆ ಕಮೆಂಟ್ ಮಾಡಿ.